ಸಮುದ್ರ ಅಂದ್ರೆ ಅಲೆಗಳಿರ್ತವೆ, ಮರುಭೂಮಿ ಅಂದ್ರೆ ಮರೀಚಿಕೆ ಇರುತ್ತೆ ಅಂತಾರೆ. ಆದ್ರೆ ನಮ್ಮವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಆ ಸಮುದ್ರವನ್ನೇ ಮರುಭೂಮಿಗೆ ಎತ್ತಿಕೊಂಡು ಬಂದು ಬಿಡ್ತಿದ್ದಾರೆ. ಆ ಮರೀಚಿಕೆಯ ಸ್ಥಳದಲ್ಲಿ ಈಗ ದೊಡ್ಡ ದೊಡ್ಡ ಹಡಗುಗಳೇ ತೇಲಬಹುದು. ರಾಜಸ್ಥಾನ ಅಂದ ಕೂಡಲೇ ನಮ್ಮ ಮೆದುಳಿನಲ್ಲಿ ಮೊದಲು ಬರುವುದು ಏನು? ಎಲ್ಲಾ ಕಡೆ ಮರಳು ದಿಬ್ಬಗಳು, ಉರಿಯುವ ಬಿಸಿಲು, ನೀರಿಗಾಗಿ ಅಲೆದಾಡುವ ಗ್ರಾಮಗಳಲ್ವೇ. ಆದ್ರೆ ಈಗ ಆ ಮರುಭೂಮಿಗೆ ಸಮುದ್ರದ ಅಲೆಗಳು ಅಪ್ಪಿಗೆ ಕೊಡಲಿವೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಹೌದು, ನೀವು ಕೇಳಿದ್ದು ಖಂಡಿತ ನಿಜ. 100% ಫ್ಯಾಕ್ಟ್ ಇದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವರ್ಲ್ಡ್ ಮ್ಯಾಪ್ ಅನ್ನೇ ಬದಲಾಯಿಸುವ ಮೈಂಡ್ ಬ್ಲೋಯಿಂಗ್ ಪ್ರಾಜೆಕ್ಟ್ ಇದು. ನಮ್ಮ ಭಾರತ ದೇಶ ಸೈಲೆಂಟ್ ಆಗಿ ಈ ಪ್ರಾಜೆಕ್ಟ್ ಮೇಲೆ ಕೆಲಸ ಶುರು ಮಾಡಿದೆ. ಇದು ಊರಿನಲ್ಲಿ ಮಾಡುವ ಚಿಕ್ಕ ಕಾಲುವೆ ಅಥವಾ ಮಾಮೂಲಿ ವಾಟರ್ ಪೈಪ್ಲೈನ್ ಅಲ್ಲ, ಬರೋಬ್ಬರಿ ಮರುಭೂಮಿಯನ್ನ ಸಮುದ್ರದೊಂದಿಗೆ ಸೇರಿಸುವ ಮಾಸ್ಟರ್ ಪ್ಲಾನ್ ಇದು. ಇದನ್ನ ಕೇಳಿದ ಕೂಡಲೇ ನಮ್ಮ ಶತ್ರು ದೇಶಗಳಿಗೆ ನಿದ್ರೆ ಬರ್ತಿಲ್ಲ, ಆದ್ರೆ ನಮ್ಗೆ ಫುಲ್ ಪ್ರಾಫಿಟ್. ಇಂತಹ ರೇಂಜ್ ಐಡಿಯಾ ಚೈನಾ, ಅಮೆರಿಕ ಅಥವಾ ದುಬೈ ಶೇಖರಿಗೂ ಕನಸಿನಲ್ಲೂ ಬರಲ್ಲ. ಅಷ್ಟಕ್ಕೂ ಮ್ಯಾಟರ್ ಏನಂದ್ರೆ ಈ ಒಣಗಿದ ಮರುಭೂಮಿಯನ್ನ ಭಾರತದಲ್ಲೇ ಅತಿ ದೊಡ್ಡ ಇನ್ಲ್ಯಾಂಡ್ ಪೋರ್ಟ್ ಆಗಿ ದೊಡ್ಡ ಬಿಸಿನೆಸ್ ಹಬ್ ಆಗಿ ಮಾರ್ಪಡಿಸಲು 262 ಕಿಲೋಮೀಟರ್ ಉದ್ದದ ಸಮುದ್ರ ಮಾರ್ಗವನ್ನ ರೆಡಿ ಮಾಡ್ತಿದ್ದಾರೆ. ಇಷ್ಟೊಂದು ಪವರ್ಫುಲ್ ಟೆಕ್ನಾಲಜಿ ಮತ್ತು ದೊಡ್ಡ ಮಿಷಿನ್ ಅನ್ನ ನಮ್ಮವರು ಡೆವಲಪ್ ಮಾಡಿದ್ರು ಅಂತ ವಿಶ್ವದ ದೊಡ್ಡ ದೇಶಗಳೆಲ್ಲ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿವೆ. ಅಸಾಧ್ಯ ಅನ್ಸಿದ್ದನ್ನ ಸಾಧ್ಯ ಮಾಡುವ ಈ ಪ್ರಾಜೆಕ್ಟ್ ಬಗ್ಗೆ ಇಂದು ನಾವು ಕ್ಲಿಯರ್ ಆಗಿ ತಿಳಿದುಕೊಳ್ಳೋಣ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ದೇಶದ ಇಂಜಿನಿಯರ್ಗಳು, ಸೈಂಟಿಸ್ಟ್ ಗಳನ್ನ ನೋಡಿ ಪ್ರೌಡ್ ಫೀಲ್ ಆಗ್ತೀರಾ ಅಂದ್ರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಬರೀರಿ. ಇದು ನಿಜಕ್ಕೂ ನಮ್ಮೆಲ್ಲರಿಗೂ ಪ್ರೌಡ್ ಮೂವ್ಮೆಂಟ್ ಗುರು. ಈ ರಾಜಸ್ಥಾನದಲ್ಲಿ ಶುರುವಾಗ್ತಿರುವ ಪ್ರಾಜೆಕ್ಟ್ ಉತ್ತರ ಪಶ್ಚಿಮ ಭಾರತದ ಎಕನಾಮಿಯನ್ನೇ ಶೇಕ್ ಮಾಡಬಹುದು. ನಮ್ಮ ದೇಶ ಇದ್ದಕ್ಕಿದ್ದಂತೆ ಇಷ್ಟು ಫಾಸ್ಟ್ ಆಗಿ ಮುಂದೆ ಹೋಗ್ತಾ ಇದೆಯಲ್ಲ ಅಂತ ದೊಡ್ಡ ದೇಶಗಳು ಕೂಡ ಶಾಕ್ ಆಗ್ತಿವೆ. ಕೋಟ್ಯಾಂತರ ಹಣವನ್ನ ಖರ್ಚು ಮಾಡಿ ಚೈನಾ, ಅಮೆರಿಕ, ದುಬೈನಂತಹ ದೇಶಗಳು ಕನಸಿನಲ್ಲೂ ಊಹಿಸದ ಕೆಲಸವನ್ನ ನಮ್ಮವರು ಈಗ ಶುರು ಮಾಡಿದ್ದಾರೆ. ಈ ಮರುಭೂಮಿಯಲ್ಲಿ ಸಮುದ್ರವನ್ನ ಹೇಗೆ ಕ್ರಿಯೇಟ್ ಮಾಡ್ತಾರೆ, ಯಾಕೆ ಕ್ರಿಯೇಟ್ ಮಾಡ್ತಾರೆ, ಇದನ್ನ ಗೇಮ್ ಚೇಂಜರ್ ಅಂತ ಯಾಕೆ ಕರೀತಾರೆ? ನಿಮ್ಗೆ ಬಲವಾದ ಡೌಟ್ ಬರ್ಬೋದು. ಈ ಸ್ಟೋರಿ ಏನು ಅಂತ ಈಗ ಕ್ಲಿಯರ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಬರೀರಿ. ಈ ರಾಜಸ್ಥಾನ ಪ್ರಾಜೆಕ್ಟ್ ಯಾವುದೋ ಸಾಮಾನ್ಯ ಪೈಪ್ಲೈನ್ ಅಲ್ಲ. ಈ 262 ಕಿಲೋಮೀಟರ್ನ ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ರೆ ಸೀನ್ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಅರಬ್ಬಿ ಸಮುದ್ರವನ್ನ ರಾಜಸ್ಥಾನದ ಜಲೋರ್, ಬಾರ್ಮೇರ್ ಜಿಲ್ಲೆಗಳಿಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡುವ ಲಾಂಗ್ ಸಿ ರೂಟ್ ಇದು. ಗುಜರಾತ್ ನ ಕಾಂಡ್ಲಾ ಪೋರ್ಟ್ ಇಂದ ಸಮುದ್ರ ನೀರು ನೇರವಾಗಿ ಜಲೋರ್ಗೆ ಹರಿಯುವುದನ್ನ ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಲ್ಲಿ ಮರಳು ತುಫಾನ್ ಬರ್ತಾ ಇತ್ತು ಅಲ್ಲಿ ಈಗ ಇನ್ಲ್ಯಾಂಡ್ ಪೋರ್ಟ್ಗಳು, ದೊಡ್ಡ ಕಾರ್ಗೋ ಹಬ್ಗಳು, ಡ್ರೈ ಡಾಕ್ಗಳು, ಲೇಟೆಸ್ಟ್ ಟ್ರಾನ್ಸ್ಪೋರ್ಟ್ ಸೆಂಟರ್ಗಳು ಬರ್ತಿವೆ. ನೀರು ಇಲ್ಲದೆ ಜನ ಊರ್ ಬಿಟ್ಟು ಹೋಗ್ತಿದ್ದ ಜಾಗದಲ್ಲಿ ಈಗ ಲಾಜಿಸ್ಟಿಕ್ ನ ಕಂಟೈನರ್ ಗಳ ಸೌಂಡ್ ಕೇಳಿಸಬಹುದು. ಹಳೆ ಕಾಲದಲ್ಲಿ ಸರಸ್ವತಿ ನದಿ ಈ ಪ್ರದೇಶದ ಮೂಲಕ ಹರಿತಾ ಇತ್ತು ಅಂತ ಪುರಾಣಗಳಲ್ಲಿ ಹಾಗೂ ಇತಿಹಾಸದಲ್ಲಿ ಓದಿದ್ದೀವಿ. ಕಾಲಾನಂತರದಲ್ಲಿ ಆ ನದಿ ಕಣ್ಮರೆಯಾಗಿ ಮರುಭೂಮಿ ಆಯ್ತು. ಈಗ ನಮ್ಮವರು ಮತ್ತೆ ಆ ಮರುಭೂಮಿಗೆ ಸಮುದ್ರವನ್ನೇ ತಂದು ಹಳೆಯ ಇತಿಹಾಸವನ್ನ ಹೊಸ ಟೆಕ್ನಾಲಜಿಯೊಂದಿಗೆ ರಿಪೀಟ್ ಮಾಡ್ತಿದ್ದಾರೆ. ಇದರಲ್ಲಿ ಅತಿ ದೊಡ್ಡ ಶಾಕ್ ಏನಂದ್ರೆ ಇದು ಕೇವಲ ಪೇಪರ್ ಮೇಲಿನ ಪ್ಲಾನ್ ಅಲ್ಲ. ಈಗಾಗಲೇ ಗ್ರೌಂಡ್ ವರ್ಕ್ ಶುರುವಾಯಿತು. ಇನಿಷಿಯಲ್ ಪ್ಲಾನಿಂಗ್ ಕಂಪ್ಲೀಟ್, ಲ್ಯಾಂಡ್ ಸರ್ವೆ ಸ್ಪೀಡ್ ನಲ್ಲಿ ನಡೀತಾ ಇದೆ. ಸುಮಾರು 10,000 ಕೋಟಿ ರೂಪಾಯಿಗಳ ಬಜೆಟ್ ಎಸ್ಟಿಮೇಷನ್ ಕೂಡ ಆಗಿದೆ. ಆದ್ರೆ ಅಸಲಿಗೆ ಕೆಲ್ಲಿದೆ ಅಂದ್ರೆ ಒಂದು ಸಲ ರಾಜಸ್ಥಾನವನ್ನ ಸಮುದ್ರದೊಂದಿಗೆ ಕನೆಕ್ಟ್ ಮಾಡಿದ್ಮೇಲೆ ನಮ್ಮ ಭಾರತದ ಟ್ರೇಡ್ ರೂಟ್ ಎಲ್ಲ ಸಂಪೂರ್ಣವಾಗಿ ಬದಲಾಗುತ್ತೆ. ಸಮುದ್ರ ಸಂಪರ್ಕ ಇಲ್ಲದ ರಾಜಸ್ಥಾನ ಈಗ ದೇಶಕ್ಕೆ ಹೊಸ ಬಿಸ್ನೆಸ್ ಸೆಂಟರ್ ಆಗ್ಬಹುದು. ಆಲೋಚಿಸಿ, ಈ ಏಟಿಗೆ ದುಬೈ, ಚೈನಾ, ಅಮೆರಿಕದಂತಹ ದೇಶಗಳಿಗೆ ಮೈಂಡ್ ಬ್ಲಾಕ್ ಆಗುವುದು ಗ್ಯಾರಂಟಿ. ಯಾಕಂದ್ರೆ ದೇಶದ ಮಧ್ಯದಲ್ಲಿ ಇರಿಸಿಕೊಂಡ ಈ ಸ್ಟೇಟ್ ನಿಂದ ಸೀಕೋಸ್ಟ್ ಗೆ ಹೋಗಲು ಎಷ್ಟು ಗಂಟೆಗಳು, ದಿನಗಳು ಬೇಕಾಗ್ತಾ ಇತ್ತು. ಈಗ ಡೈರೆಕ್ಟ್ ಸಮುದ್ರದ ಕನೆಕ್ಷನ್, ಈ ಲಿಂಕ್ ಕಂಪ್ಲೀಟ್ ಆದ ಕೂಡಲೇ ಕಾರ್ಗೋ ರೂಟ್ ಗಳು ಸಂಪೂರ್ಣ ಬದಲಾಗ್ತಿವೆ. ವಸ್ತುಗಳ ಟ್ರಾನ್ಸ್ಪೋರ್ಟ್ ಕಾಸ್ಟ್ ತುಂಬಾ ಪೆಟ್ಟು ಕಡಿಮೆ ಆಗ್ತಿದೆ. ಅಲ್ಲದೆ ನಮ್ಮ ಮಿಲಿಟರಿ ಸಾಮಗ್ರಿ, ವೆಪನ್ ಗಳು ಮೊದಲಿಗಿಂತ ತುಂಬಾ ಫಾಸ್ಟ್ ಆಗಿ ಬಾರ್ಡರ್ ಗೆ ತಲುಪ್ತವೆ. ಅಂದ್ರೆ ನಮ್ಮ ಡಿಫೆನ್ಸ್ ಸ್ಟ್ರಾಟಜಿ ಕ್ಷಣಗಳಲ್ಲಿ ಹೊಸ ಟರ್ನ್ ಅನ್ನ ತೆಗೆದುಕೊಳ್ತವೆ. ರಾಜಸ್ಥಾನದಲ್ಲಿ ಟೈಮ್ ಪಾಸ್ ಗೆ ಕಟ್ಟಿಲ್ಲ. ಮರುಭೂಮಿಗೆ ಸಮುದ್ರದ ನೀರನ್ನ ತರುವುದು ಕೇವಲ ಇಂಜಿನಿಯರಿಂಗ್ ನ ಅದ್ಭುತ ಮಾತ್ರವಲ್ಲ, ಆದ್ರೆ ಹಿಂದೆ ನಮ್ಮವರು ಆಡುತ್ತಿರುವ ಅಸಲಿ ಮೈಂಡ್ ಗೇಮ್ ಬೇರೆ ಇದೆ. ರಾಜಸ್ಥಾನವನ್ನ ದೇಶಕ್ಕೆ ಹೊಸ ಗ್ಲೋಬಲ್ ಟ್ರೇಡ್ ಗೇಟ್ ವೇ ಆಗಿ ಮಾರ್ಪಡಿಸುವುದೇ ಇವರ ನಿಜವಾದ ಗೇಮ್. ಮಿಡಲ್ ಈಸ್ಟ್, ಯುರೋಪ್, ಅಮೆರಿಕದಿಂದ ಬರುವ ಗೂಡ್ಸ್ ಡೈರೆಕ್ಟ್ ನಮ್ಮ ಬಳಿ ಎಂಟ್ರಿ ಆಗುವ ಸೂಪರ್ ಶಾರ್ಟ್ ಕಟ್ ರೂಟ್ ಇದು. ಅದು ಪಾಕಿಸ್ತಾನ ರಸ್ತೆಗಳ ಮೇಲೆ 1% ಕೂಡ ಡಿಪೆಂಡ್ ಆಗದಂತೆ ಕಾಂಡ್ಲಾ ಪೋರ್ಟ್ ನಲ್ಲಿ ಟ್ರಾಫಿಕ್ ಜಾಮ್ ಆಗಿ ಶಿಪ್ ಗಳು ವೇಟ್ ಮಾಡುವ ಕೆಲಸವನ್ನ ಕಡಿಮೆ ಮಾಡಿ ಆ ಪೋರ್ಟ್ ಅನ್ನ ಉತ್ತರ ಭಾರತದ ಹಾರ್ಟ್ ಬೀಟ್ ಆಗಿ ಮಾರ್ಪಡಿಸಿ ರಾಜಸ್ಥಾನವನ್ನ ಒಣಗಿದ ಸ್ಟೇಟ್ ನಿಂದ ದೇಶದ ದೊಡ್ಡ ಲಾಜಿಸ್ಟಿಕ್ ಹಬ್ ಆಗಿ ಮಾರ್ಪಡಿಸುವ ಒಂದು ಮಾಸ್ಟರ್ ಸ್ಟ್ರೋಕ್ ಇದು. ಅದಕ್ಕೆ ಇದು ಕೇವಲ ನೀರು ತರುವ
ಮಾಡುತ್ತಿರುವ ಪ್ರಾಜೆಕ್ಟ್ ಮಾತ್ರವಲ್ಲ, ನಮ್ಮ ದೇಶದ ಎಕನಾಮಿ ಫ್ಯೂಚರ್ ಅನ್ನ ಸೈಲೆಂಟ್ ಆಗಿ ರೀರೈಟ್ ಮಾಡುತ್ತಿರುವ ಪ್ರಾಜೆಕ್ಟ್. ಚೈನಾದವರು ಬಾರ್ಡರ್ ವಿಸ್ತರಣೆ ಮಾಡುವ ದಿನಗಳು ಹೋದವು. ಅವರು ಪಾಕಿಸ್ತಾನದಲ್ಲಿ ವಾದರ್ ಪೋರ್ಟ್ ಕಟ್ಟಿ ನಮ್ಮನ್ನ ಸುತ್ತಮುತ್ತಿದ್ದೇವೆ ಅಂತ ಅವರು ಫೀಲ್ ಆಗ್ತಾ ಇದ್ರು. ಆದ್ರೆ ನಮ್ಮವರ ಬಿಹೇವಿಯರ್ ಈಗ ಕಂಪ್ಲೀಟ್ ಆಗಿ ಬದಲಾಗಿದೆ. ನಮ್ಮ ಭಾರತ ತನ್ನದೇ ಆದ ನೆಟ್ವರ್ಕ್ ಅನ್ನ ಇನ್ನಷ್ಟು ಗಟ್ಟಿಯಾಗಿ ಎಕ್ಸ್ಪ್ಯಾಂಡ್ ಮಾಡಬಹುದು. ರಾಜಸ್ಥಾನದಲ್ಲಿ ಕಟ್ಟುತ್ತಿರುವ ಈ ವಾಟರ್ ವೇವ್ ಅನ್ನ ಡೆಸರ್ಟ್ ಹೈಡ್ರೇ ಕಾರಿಡಾರ್ ಅಂತ ಕರೀತಿದ್ದಾರೆ. ಇದು ವರ್ಲ್ಡ್ ಅನ್ನ ನಿಜಕ್ಕೂ ಸರ್ಪ್ರೈಸ್ ಮಾಡುವ ಇಂಜಿನಿಯರಿಂಗ್ ನ ಮಾರ್ವೆಲ್. ದುಬೈ ಹಾಗೂ ಚೈನಾದ ಪ್ರಾಜೆಕ್ಟ್ ಗಳ ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡುತ್ತಾ ಸ್ಟ್ರಾಂಗ್ ಅಂಡರ್ ಗ್ರೌಂಡ್ ಪೈಪ್ ಗಳು, ಸೂಪರ್ ಸೇಫ್ಟಿ ಲೇಯರ್ ಗಳು, ರಿಯಲ್ ಟೈಮ್ ಪ್ರೆಷರ್ ಸೆನ್ಸಾರ್ ಗಳನ್ನ ಇಲ್ಲಿ ಸೆಟಪ್ ಮಾಡ್ತಿದ್ದಾರೆ. ಮರುಭೂಮಿಯ 50 ರಿಂದ 55 ಡಿಗ್ರಿ ಸುಡುವ ಬಿಸಿಲು, ಮರಳು ದಿಬ್ಬಗಳು ಶಿಫ್ಟ್ ಆಗುವುದು, ಉಪ್ಪು ಪೊರೆಗಳು, ನೀರು ಎವಾಪರೇಟ್ ಆಗುವ ಚಾನ್ಸ್, ಈ ಎಲ್ಲಾ ಪ್ರಾಬ್ಲಮ್ ಗಳನ್ನ ದಾಟಿ ನಮ್ಮವರು ಸಾಲಿಡ್ ಟೆಕ್ನಾಲಜಿ ಬಳಸಿದ್ದಾರೆ. ಇದನ್ನ ನೋಡಿ ಹೊರಗಿನ ದೇಶಗಳು ನಿಜಕ್ಕೂ ಡೆಸರ್ಟ್ ಮಿರಾಕಲ್ ಅಂತಾರೆ. ಬಿಸಿಯನ್ನ ತಡೆಯಲಾರದೆ ಜನ ಓಡಿ ಹೋದ ಜಾಗದಲ್ಲಿ ಈಗ ಇನ್ಲ್ಯಾಂಡ್ ಪೋರ್ಟ್ಗಳು, ದೊಡ್ಡ ಕಾರ್ಗೋ ಹಬ್ಗಳು, ಮಲ್ಟಿಪಲ್ ಲಾಜಿಸ್ಟಿಕ್ ಸೆಂಟರ್ಗಳು ಬರ್ತಿವೆ. ಅಂದರೆ ಕೇವಲ ನೀರು ತರುವುದಲ್ಲ, ಮರುಭೂಮಿಯಲ್ಲಿ ಒಂದು ಬಿಸ್ನೆಸ್ ಎಂಪೈರ್ ನಿರ್ಮಿಸ್ತಾ ಇದ್ದೀವಿ. ಈ ಸಿಸ್ಟಮ್ ಎಷ್ಟು ಸ್ಮಾರ್ಟ್ ಅಂದ್ರೆ ಪ್ರತಿ ಸೆನ್ಸಾರ್, ಪ್ರತಿ ಪೈಪ್, ಪ್ರತಿ ವಾಟರ್ ಫ್ಲೋ ಅನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಮೂಲಕ ರಿಯಲ್ ಟೈಮ್ ನಲ್ಲಿ ಟ್ರ್ಯಾಕ್ ಮಾಡಿ ಯಾವುದೇ ಡಿಸ್ಟರ್ಬೆನ್ಸ್ ಬರದಂತೆ ನೋಡಿಕೊಳ್ಳುತ್ತೆ. ಈ 262 ಕಿಲೋಮೀಟರ್ ನ ಲೈನ್ ಆಪರೇಷನ್ ಶುರುವಾದ ಮೇಲೆ ಕಾಂಡ್ಲಾ ಪೋರ್ಟ್ ಎಲ್ಲವನ್ನ ಎತ್ತಿಕೊಂಡು ಮರುಭೂಮಿಯಲ್ಲಿ ಇಟ್ಟಂತಾಗುತ್ತೆ. ಜಲೋರ್ನಲ್ಲಿ ಕಂಟೈನರ್ ಟ್ರೈನ್ಗಳು, ಎಕ್ಸ್ಪೋರ್ಟ್ ಯೂನಿಟ್ಗಳು, ಗೋದಾಮುಗಳು ನಿರ್ಮಾಣವಾಗ್ತಿವೆ. ರಾಜಸ್ಥಾನದ ಖಾಲಿ ಭೂಮಿಗಳ ರೇಟ್ಗಳು, ರಿಯಲ್ ಎಸ್ಟೇಟ್ ವ್ಯಾಲ್ಯೂಗಳು ಆಕಾಶವನ್ನ ತಾಕಬಹುದು. ಅಲ್ಲಿ ಸಾಲ್ಟ್ ಫ್ಯಾಕ್ಟರಿ, ಅಕ್ವಾ ಕಲ್ಚರ್ಗೂ ಈ ಸಮುದ್ರ ನೀರು ಉಪಯೋಗವಾಗುತ್ತೆ. ಅದಕ್ಕೆ ದುಬೈಗೂ ಭಯವಾಗ್ತಿದೆ. ಮಿಡಿಲ್ ಈಸ್ಟ್ ನಲ್ಲಿ ದುಬೈ ಪೋರ್ಟ್ ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಅಂತ ನಮಗೆಲ್ಲರಿಗೂ ಗೊತ್ತು. ಆದ್ರೆ ನಮ್ಮ ಬಳಿ ಬರ್ತಾ ಇರುವ ಈ ಪ್ರಾಜೆಕ್ಟ್ ರಾಜಸ್ಥಾನವನ್ನ ಹೊಸ ದುಬೈಗೆ ಮಾರ್ಪಡಿಸ್ತಾ ಇದೆ. ಇದು ಅರಬ್ ಕಂಟ್ರಿಗಳಿಗೆ ದೊಡ್ಡ ಟೆನ್ಷನ್. ಚೈನಾದವರ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನ ರೂಟ್ ಗಳಿಗೆ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟ್ ಆಗಿ ಚೆಕ್ ಇಡುತ್ತೆ. ಉತ್ತರ ಭಾರತವನ್ನ ಡೈರೆಕ್ಟ್ ಸಮುದ್ರಕ್ಕೆ ಕನೆಕ್ಟ್ ಮಾಡಿ ನಮ್ಮವರು ಮರುಭೂಮಿಯಲ್ಲಿ ಓನ್ ಸೀಲಿಂಗ್ ಕಟ್ತಿದ್ದಾರೆ. ಇದರಿಂದ ಚೈನಾ ಸಪ್ಲೈ ಚೈನ್ ಗೆ ಒಂದು ದೊಡ್ಡ ಪೆಟ್ಟು ಬೀಳುತ್ತೆ. ನಮ್ಮ ಎಕ್ಸ್ಪೋರ್ಟ್ ನ ಕೆಪಾಸಿಟಿ ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತೆ. ಇಷ್ಟು ದಿನ ಚೈನಾ ಆಡಿದ ಮೈಂಡ್ ಗೇಮ್ ಗೆ ಇದು ಪರ್ಫೆಕ್ಟ್ ಕೌಂಟರ್ ಅಂತ ಇಂಟರ್ನಲ್ ರಿಪೋರ್ಟ್ ಗಳು ಹೇಳ್ತಿವೆ. ವೆಸ್ಟರ್ನ್ ಕಂಟ್ರಿಗಳ ಮೇಲೆ ಸಂಪೂರ್ಣ ಡಿಪೆಂಡ್ ಆಗದಂತೆ ಮಿಡಿಲ್ ಈಸ್ಟ್ ಹಾಗೂ ಯುರೋಪ್ಗೆ ನಮ್ಮದೇ ಟ್ರೇಡ್ ರೂಟ್ ಗಳನ್ನು ಹಾಕ್ತಾ ಇರೋದು ಅಮೆರಿಕಾಗೆ ಒಳಗೊಳಗೆ ನಡಕ ಶುರುವಾಗಿದೆ. ಆದ್ರೆ ಎಲ್ಲರಿಗೂ ಬರುವ ಮುಖ್ಯ ಡೌಟ್ ಏನಂದ್ರೆ, ಇಷ್ಟು ದೊಡ್ಡ ರಿಸ್ಕ್ ಯಾಕೆ? ರಾಜಸ್ಥಾನ ನಿಜಕ್ಕೂ ಹೊಸ ದುಬೈ ಆಗುತ್ತಾ? ಈ ಲೈನ್ ಓಪನ್ ಆದ್ರೆ ನಮ್ಮ ಬಿಸ್ನೆಸ್ ನ ಸ್ಟೈಲ್ ಬದಲಾಗುತ್ತಾ? ಸಮುದ್ರ ತೀರ ಇಲ್ಲದ ಸ್ಟೇಟ್ ಸಮುದ್ರದ ಪವರ್ ಅನ್ನ ಹೇಗೆ ಎಂಜಾಯ್ ಮಾಡುತ್ತೆ? ನಮ್ಮ ಭಾರತ ಪಾಸ್ಟ್ ನಲ್ಲೂ ದೊಡ್ಡ ಡಿಸಿಷನ್ ಗಳನ್ನ ತೆಗೆದುಕೊಂಡಿದೆ. ಆದ್ರೆ ಇದು ಎಲ್ಲಕ್ಕಿಂತ ಟೋಟಲಿ ಡಿಫರೆಂಟ್. ಪ್ರಪಂಚಕ್ಕೆ ಮೆಲ್ಲಗೆ ಇದ್ರ ಬಗ್ಗೆ ತಿಳಿತಾ ಇದೆ. ಇದರ ಎಫೆಕ್ಟ್ ಅನ್ನೋದು ಮುಂದಿನ ದಶಕಗಳ ಕಾಲ ಇರುತ್ತೆ. ಇದರ ಹಿಂದಿನ ಅತಿ ದೊಡ್ಡ ಸೀಕ್ರೆಟ್ ಏನಂದ್ರೆ, ಇದು ಕೇವಲ ಬಿಸ್ನೆಸ್ ಗಾಗಿ ಮಾತ್ರವಲ್ಲ, ಡಿಫೆನ್ಸ್ ಸೆಕ್ಟರ್ಗೂ ಗೇಮ್ ಚೇಂಜರ್ ಆಗ್ಬಹುದು. ಫ್ಯೂಚರ್ ಅಲ್ಲಿ ನಮ್ಮ ನೇವಿಗೆ ಇದು ಹೊಸ ಸಪ್ಲೈ ಬೇಸ್ ಆಗ್ಬಹುದು. ಇಲ್ಲಿ ನೇವಲ್ ಬೇಸ್ ಅಥವಾ ವೆಪನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸೆಂಟರ್ ಸೆಟಪ್ ಮಾಡುವ ಪ್ಲಾನ್ ಗಳಿರಬಹುದು. ಪಾಕಿಸ್ತಾನ್ ಬಾರ್ಡರ್ ಗೆ ಇದು ತುಂಬಾನೇ ಹತ್ತಿರ ಆಗಿರೋದ್ರಿಂದ ನಮ್ಮ ಸೈನಿಕ ದಳಗಳಿಗೆ ಆಯುಧ ಯಾವುದೇ ಟೈಮ್ ನಲ್ಲಿ ಫುಲ್ ಸಪೋರ್ಟ್ ಕೊಡಬಹುದು. ಇದರಿಂದ ಬಿಗ್ಗೆಸ್ಟ್ ಅಡ್ವಾಂಟೇಜ್, ಸೆಂಟ್ರಲ್ ಭಾರತದಿಂದ ಎಲ್ಲಿಂದಾದ್ರೂ ಸಮುದ್ರಕ್ಕೆ ಮಿಲಿಟರಿ ಸಾಮಗ್ರಿಯನ್ನ ರಾಕೆಟ್ ಸ್ಪೀಡ್ ನಲ್ಲಿ ಕಳಿಸಬಹುದು. ಮುಂದಿನ ದಿನಗಳಲ್ಲಿ ವರ್ಲ್ಡ್ ವೈಡ್ ಥಿಂಕ್ ಟ್ಯಾಂಕ್ ಗಳು ತಲೆ ಕೆಡಿಸಿಕೊಳ್ತಾ ಇರುವ ಪ್ರಶ್ನೆ ಇದೆ. ಈ ಪ್ರಾಜೆಕ್ಟ್ ಹಿಂದಿನ ಅಸಲಿ ರೀಸನ್ ಗಳನ್ನ ಸರ್ಕಾರ ಸುಲಭವಾಗಿ ಪಬ್ಲಿಕ್ ಮಾಡಲ್ಲ. ಇದು ಕೇವಲ ಟ್ರೇಡ್ ಬಗ್ಗೆ ಅಲ್ಲ, ಟೋಟಲ್ ಸ್ಟ್ರಾಟಜಿಕ್ ಗೇಮ್. ಒಂದು ಕಾಲದಲ್ಲಿ ಒಂದು ಗ್ಲಾಸ್ ವಾಟರ್ ಗಾಗಿ ಬೇಡಿದ ರಾಜಸ್ಥಾನ ಫ್ಯೂಚರ್ ಅಲ್ಲಿ ಅದೇ ವಾಟರ್ ಮೂಲಕ ಗ್ಲೋಬಲ್ ಟ್ರೇಡ್ ರೂಟ್ ಗಳನ್ನ ಶಾಸಿಸಬಹುದು. ಈ ಪ್ರಾಜೆಕ್ಟ್ ಫಿನಿಶ್ ಆದ್ಮೇಲೆ ಗುಜರಾತ್, ಮಹಾರಾಷ್ಟ್ರ, ಪಂಜಾಬ್, ಹರಿಯಾಣ ಹಾಗೂ ಡಿಲ್ಲಿಯೊಂದಿಗೆ ಉತ್ತರ ಭಾರತ ಎಲ್ಲಾ ಇಂಡಸ್ಟ್ರಿ ಫೇಸ್ ಬದಲಾಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ನ ಖರ್ಚು 25 ರಿಂದ 30% ನವರೆಗೆ ಡೌನ್ ಆಗುತ್ತೆ ಅಂತ ಕೆಲವು ಸ್ಪೆಷಲಿಸ್ಟ್ ಗಳು ಹೇಳ್ತಿದ್ದಾರೆ. 1000 ಕೋಟಿ ರೂಪಾಯಿಯ ಬಿಸ್ನೆಸ್ ಡೈರೆಕ್ಟ್ ರಾಜಸ್ಥಾನಕ್ಕೆ ಎಂಟ್ರಿ ಆಗುತ್ತೆ. ಸಮುದ್ರಕ್ಕೆ ಡೈರೆಕ್ಟ್ ಆಕ್ಸೆಸ್ ದೊರೆತರೆ ಸಾಕು, ಹೊಸ ಫ್ಯಾಕ್ಟರಿ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಗೆ ನುಗ್ಗುತ್ತೆ. ಇದು ಒಂದು ರಾಜಸ್ಥಾನಕ್ಕೆ ಮಾತ್ರವಲ್ಲ, ಇಡೀ ಭಾರತಕ್ಕೆ ಮಾಸ್ಟರ್ ಸ್ಟ್ರೋಕ್. ಚರಿತ್ರೆಯಲ್ಲಿ ಮೊದಲ ಬಾರಿಗೆ ಉತ್ತರ ಭಾರತ ತನ್ನದೇ ಆದ ಸಿ ಆಕ್ಸಿಸ್ ಅನ್ನ ಪಡೆಯುತ್ತಿದೆ. ಇದು ಯಾರು ಫ್ರೀಯಾಗಿ ದಾನ ಮಾಡಿದ್ದಲ್ಲ, ನಮ್ಮೂರು ಕಷ್ಟಪಟ್ಟು ಸ್ವತಃ ಡೆವಲಪ್ ಮಾಡಿದ್ದಾರೆ. ಇಷ್ಟು ದೊಡ್ಡ ಸ್ಟೆಪ್ ಹಾಕಿದ್ರೆ ಅದರ ಕಂಟ್ರಿ ಸೈಲೆಂಟ್ ಆಗಿ ಕೂತುಕೊಳ್ಳುತ್ತಾ? ಖಂಡಿತ ಇಲ್ಲ. ಅವರ ಪೋರ್ಟ್ ಮೋನೋಪೋಲಿಗೆ ಎಲ್ಲಿ ಬ್ರೇಕ್ ಪಡೆಯುತ್ತದೋ ಅಂತ ದುಬೈ ಟೆನ್ಷನ್ ಪಡ್ತಿದೆ. ನಮ್ಮ ಲಾಜಿಸ್ಟಿಕ್ ನೆಟ್ವರ್ಕ್, ಇಂಟರ್ನ್ಯಾಷನಲ್ ಸಪ್ಲೈ ಚೈನ್ ಲೆವೆಲ್ ಹೆಚ್ಚಾಗ್ತಾ ಇರೋದನ್ನ ನೋಡಿ ಚೈನಾಗೆ ಮೈಂಡ್ ಬ್ಲಾಕ್ ಆಗಿದೆ. ನಮ್ಮ ದೇಶ ಯಾರ ಮೇಲೂ ಡಿಪೆಂಡ್ ಆಗದೆ ಓನ್ ಬಿಸ್ನೆಸ್ ಡಿಸಿಷನ್ ಅನ್ನ ತೆಗೆದುಕೊಳ್ತಾ ಇರೋದಕ್ಕೆ ಅಮೆರಿಕ, ಜಪಾನ್ ಗಳಿಗೂ ಡೈಜೆಸ್ಟ್ ಆಗ್ತಿಲ್ಲ. ಈ ಒಂದು ಮೂವ್ ನೊಂದಿಗೆ ನಮ್ಮ ದೇಶ ಪವರ್ ಹೆಚ್ಚಿಸೋದಲ್ಲದೆ
ಗ್ಲೋಬಲ್ ಟ್ರೇಡ್ ಮ್ಯಾಪ್ ಅನ್ನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡಬಹುದು. ನಮ್ಮ ಗ್ರೋತ್ ನೋಡಿ ಯಾರು ಶಾಂತವಾಗಿ ನಿದ್ರೆ ಮಾಡಲಾರರು. ಒಂದು ಮೆಸೇಜ್ ಕ್ಲಿಯರ್ ಆಗಿ ಹೋಗುತ್ತೆ. ಮರುಭೂಮಿ ಆಗಲಿ ಬೆಟ್ಟ ಗುಡ್ಡಗಳಾಗಲಿ ಇನ್ನು ಮುಂದೆ ನಮ್ಮ ಎಕಾನಮಿಯನ್ನ ಯಾರು ಕಂಟ್ರೋಲ್ ಮಾಡುವ ಚಾನ್ಸ್ ಇಲ್ಲ. ನಮ್ಮ ಭಾರತ ಕೇವಲ ಮ್ಯಾಪ್ ಅನ್ನ ಬದಲಾಯಿಸ್ತಾ ಇಲ್ಲ, ಟೋಟಲ್ ಗೇಮ್ ಅನ್ನೇ ಬದಲಾಯಿಸ್ತಾ ಇದೆ. ಈ ಹೊಸ ಡೆವಲಪ್ಮೆಂಟ್ ನಲ್ಲಿ ರಾಜಸ್ಥಾನ ಫ್ರಂಟ್ ಸೀಟ್ ನಲ್ಲಿ ಕೂತಿದೆ. ಈ 262 ಕಿಲೋಮೀಟರ್ ಡೆಸರ್ಟ್ ಹೈಡ್ರೋ ಕಾರಿಡಾರ್ ನಮ್ಮ ಭಾರತ ಇಂಜಿನಿಯರ್ ಗಳ ಟ್ಯಾಲೆಂಟ್ ಪ್ರಪಂಚಕ್ಕೆ ಪ್ರೂವ್ ಮಾಡುತ್ತೆ. ದುಬೈ, ಅಮೆರಿಕದಂತಹ ದೇಶಗಳು ಮರುಭೂಮಿಯ ಕ್ಲೈಮೇಟ್ ಗೆ ಭಯಪಟ್ಟು ಹಿಂದೆ ಹೆಜ್ಜೆ ಹಾಕಿದ್ರೆ ನಮ್ಮವರು AI ಮಾನಿಟರಿಂಗ್, ಸ್ಮಾರ್ಟ್ ಪ್ರೆಷರ್ ಸೆನ್ಸಾರ್ಗಳು ವಾಟರ್ ಎವಾಪರೇಟ್ ಆಗದಂತೆ ಸ್ಪೆಷಲ್ ಲೇಯರ್ ಗಳೊಂದಿಗೆ ಅಸಾಧ್ಯ ಟಾಸ್ಕ್ ಅನ್ನ ಪಾಸಿಬಲ್ ಮಾಡ್ತಿದ್ದಾರೆ. ಇದು ಕೇವಲ ವಾಟರ್ ಪೈಪ್ಲೈನ್ ಅಲ್ಲ ಗುರು, 50 ಡಿಗ್ರಿ ಬಿಸಿಲಿನಲ್ಲೂ ಎಕ್ಸಲೆಂಟ್ ಆಗಿ ರನ್ ಆಗುವ ಮಲ್ಟಿ ಲೇಯರ್ ಎಕೋಸಿಸ್ಟಮ್. ನಮ್ಮ ಟೆಕ್ನಾಲಜಿ ಮುಂದೆ ಆ ದುಬೈ ಹಳೆಯ ಮಾಡೆಲ್ಗಳು ಡಮ್ಮಿ ಆಗಿವೆ. ಚೈನಾದವರ ಫ್ಯೂಚರ್ ಪ್ಲಾನ್ ಗಳಿಗೆ ಇದು ಮಾಮೂಲಿ ಪಂಚ್ ಅಲ್ಲ. ಯಾರ ಸಪೋರ್ಟ್ ಇಲ್ಲದೆ ಸಮುದ್ರವನ್ನೇ ನಮ್ಮ ಮರುಭೂಮಿ ಲಾಕ್ ಮಾಡಿ ನಮ್ಮ ಓನ್ ಬಿಸ್ನೆಸ್ ಡಿಫೆನ್ಸ್ ಸೆಂಟರ್ ಅನ್ನ ಹೇಗೆ ಬಿಲ್ಡ್ ಮಾಡಬೇಕು ಅಂತ ಒಳಗೆ ತೋರಿಸ್ತಾ ಇದೆ. ಈ ಪ್ರಾಜೆಕ್ಟ್ ಹೊಸ ಭಾರತದ ಪವರ್ಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಿಲ್ಲುತ್ತೆ. ಏಷ್ಯಾದಲ್ಲಿ ನಮ್ಮ ಭಾರತವನ್ನ ನಂಬರ್ 1 ಎಕನಾಮಿ ಸ್ಟ್ರಾಟಜಿಕ್ ಪವರ್ ಆಗಿ ಮಾರ್ಪಡಿಸುವಲ್ಲಿ ಈ ಸಿ ಕಾರಿಡಾರ್ ಗೇಮ್ ಚೇಂಜರ್ ಆಗುತ್ತೆ ಅಂತ ನೀವು ಬಲವಾಗಿ ನಂಬಿದ್ರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ನಮ್ಮ ದೇಶ ಸಾಧಿಸ್ತಾ ಇರುವ ಈ ಅದ್ಭುತ ಡೆವಲಪ್ಮೆಂಟ್ ನ ಬಗ್ಗೆ ಅವ್ರಿಗೂ ತಿಳಿಬೇಕು. ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಏನು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ಅಲ್ಲದೆ ನಮ್ಮ ದೇಶದ ಮೇಲೆ ರೆಸ್ಪೆಕ್ಟ್ ನೊಂದಿಗೆ ಫುಲ್ ಜೋಶ್ ನಲ್ಲಿ ಜೈ ಹಿಂದ್ ಅಂತ ಬರೆಯೋದು ಮರಿಬೇಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.